ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ಕೂಡ. ಸೊ ಇವತ್ತು ಏನಪ್ಪಾ ಅಂದ್ರೆ ನಮ್ಮ ಮನೆ ಗ್ರಾಸರಿ ಮಂತ್ಲಿ ನೋಡಿ ನಮ್ಮ ಮನೆಗೆ ಹಿಂಗೆಲ್ಲ ತಂದಿರೋದೆಲ್ಲ ಹಾಕಂಗಿಲ್ಲ, ಇಷ್ಟ ಆಗಲ್ಲ. ಯಾವ್ದು ಗ್ರಾಸರಿ ಪಾಸರಿ ತಂದಿದ್ದೆಲ್ಲ ಮನೆಗೆ ಸಾಮಾನು ತರೋದೆಲ್ಲ ಹಾಕ್ತಾರ. ಸೊ ನನಗೆ ಏನು ಇಷ್ಟ ಇಲ್ಲ, ಸುಮ್ಮನೆ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಹಾಕ್ತೀನಿ, ಇಲ್ಲ ಇಲ್ಲ. ಸ್ವಲ್ಪ ಉಚಿತರ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಎಣ್ಣೆ ಬೆಲೆ ಅಂತೂ ಅಲ್ಲಿಗೆ ಹೋಗೈತೆ ಗಗನಕ್ಕೆ. ಬಂಗಾರ ಎಣ್ಣೆ ಎಲ್ಲ ಹೋಗ್ತೈತಲ್ಲ. ಟೂತ್ ಬ್ರಷ್ಗಳು, ಪಾಪಡ್ ಪಾಪಡ ಏನಿವು? ಹಪ್ಳನ ಇವು ಅಲ್ಲ ಕಣೆ, ಪಾನಿಪುರಿ ಪೂರಿ. ಸೂಜಿ ರವಾ, ಇದು ಅದ ಏನ್ ರವಾ? ಸೂಜಿ ರವೆ. ಇದು ಸೂಜಿ ರವಾ ಅಂದ್ರೆ ಚಿಕ್ಕ ರವಾ 1 kg. ಬನ್ಸಿ ರವಾ ಅಂದ್ರೆ ದೊಡ್ಡ ರವಾ 2 kg. ಇನ್ನ ಬಟಾಣಿ, ಬಾತಿಗೆ ಬಟಾಣಿ ತಿಂದ್ರೆ ಟೇಸ್ಟ್ ಹಂಗಾಗಿ. ಪಕೋಡ, ಕಡಲೆ ಹಿಟ್ಟು ಇದು ಎಷ್ಟು kg? 1/2 kg. 500 grams ಕಡಲೆ ಹಿಟ್ಟು. ನಾವು ಆಲ್ಮೋಸ್ಟ್ ಕಡಲೆ ತಗೊಂಡು ಕಡಲೆ ಹಿಟ್ಟು ಮಾಡಿಸ್ತೀವಿ. ಆದ್ರೆ ಇವಾಗ ಏನಪ್ಪಾ ಅಂದ್ರೆ ಖಾಲಿ ಆಗಿದೆ ಕಡಲೆಗಳಿಂದ. ನೀವು ಏನ್ ಗೊತ್ತಾ, ವರಲಕ್ಷ್ಮಿ ತಗೊಳ್ಳಿ, ಸಗತ್ತಾಗಿರುತ್ತೆ. ವರಲಕ್ಷ್ಮಿ ಇದು ಯಾವ್ದಂದ್ರೆ ನಂದಿ. ವರಲಕ್ಷ್ಮಿ ಚೆನ್ನಾಗಿರುತ್ತಂತೆ, ಸಜೆಸ್ಟ್ ಮಾಡ್ತಾ ಇದ್ದಾರೆ. ಡ್ರೈ ಫ್ರೂಟ್ಸ್, ಇದು ಡಿಶ್ ವಾಷರ್. ನಮ್ಮ ಮನೆಯಲ್ಲಿ ಒಂದೊಂದ್ಸರಿ ಡಿಶ್ ವಾಷರ್ ಅಂದ್ರೆ ಲಿಕ್ವಿಡ್ ಡಿಟರ್ಜೆಂಟ್. ಇದು ನಮ್ಮ ಮನೆಯಲ್ಲಿ ಒಂದೊಂದ್ಸರಿ ಒಂದೊಂದ್ ತರ್ತಾರೆ, ಇದೇ ತರ್ತಾರೆ ಏನಿಲ್ಲ, ಯಾವ್ದಾವ್ದು ತರ್ತಾರೆ. ನಮ್ಮ ಮಿಷಿನ್ಗೆ ಕನ್ಫ್ಯೂಸ್ ಆಗೋಗ್ಬಿಡ್ಬೇಕು, ಯಾವ್ದು ಹಾಕತ್ತೈತಿ. ಅವಲಕ್ಕಿ, ಪೋಹಾ ಪೋಹನೆ ಕಣೆ, ಪೋಹಾ ತಿಂಡಿ ಮಾಡೋ ಪೋಹಾ, 2 ಪೋಹಾ ಅಂದ್ರೆ ಈಗ ಅರ್ಜೆಂಟಿಗೆ ಗಿಂಡಿಗಳು ಮಾಡಕ್ಕೆ ಇದೇ ಬೆಸ್ಟ್ ಅಲ್ವಾ? ಯಾರನ್ನ ಜಾಸ್ತಿ ಜನ ಬಂದಾಗ, ಅಥವಾ ಇಲ್ಲಾಂದ್ರೆ ಕ್ವಿಕ್ ಆಗಿ ಮಾಡ್ಬೋದಾದಂತ ತಿಂಡಿ 10 ನಿಮಿಷಕ್ಕೆ ಮಾಡ್ಬೋದಾದಂತಂದ್ರೆ ಪೋಹಾನೆ. ಹಂಗಾಗಿ ಮನೇಲಿ ಎಮರ್ಜೆನ್ಸಿಗೆ ಪೋಹಗಳು ಇರಬೇಕು. ಬೆಳಗ್ಗೆ ತಿಂಡಿಗೆ ಅದು ಬೆಸ್ಟ್. ಇದು ಡಿಟರ್ಜೆಂಟ್, ಲಿಕ್ವಿಡ್ ಡಿಟರ್ಜೆಂಟ್ ವಾಷಿಂಗ್ ಮಿಷಿನ್ಗೆ. ಬಟ್ ಈ ಪಾಪಡ್ ಅಂದ್ರೆ ಬಹಳ ಇಷ್ಟ, ಫಂಕ್ಷನ್ ಗಳಿಗೆ ಮಾಡ್ತಾರಲ್ಲ ಆ ತರ ಪಾಪಡ್. ನಮ್ಮ ಮನೆಗೆ ಬರೀ ಮನೇಲೆ ಮಾಡಿ ಮಡ್ಕೊಂತಾರೆ. ಇಂಥ ಪಾಪಡ್ ತರಲ್ಲ, ಅಂಗಡಿಲಿ ಹೋದ್ರು ಮನೇಲಿ ಮಾಡಿದ ಇಂಥ ಪಾಪಡ್ಗಳನ್ನೇ ತರ್ತಾರೆ. ಈ ತರ ಪಾಪಡ್ ಸೋಪಿಂಗ್ ಪೌಡರ್ ಅಂದ್ರೆ ಬಟ್ಟೆ ನೆನೆಸಾಕಿ ಮತ್ತೆ ಏನಾರು ವಾಶ್ ಮಾಡಕ್ಕೆ. ನಾನು ಮಾತಾಡಕ್ಕೆ ಕೇಳಿಸಲ್ಲ ಇಷ್ಟ. ಇದು ಸಂತೂರ್ ನಮ್ಮ ಫ್ಯಾಮಿಲಿ ಬ್ರ್ಯಾಂಡು. ಇದು ನಮ್ದು, ಈ ವೈಟ್ ಸಂತೂರ್ ನಮ್ದು. ಇದು ನಮ್ಮನೆ ಸಂತೂರು ಎಲ್ರಿಗೂ ನಮ್ಮ ಮನೆಗೆ. ವೈಟ್ ಸಂತೂರ್ ನಮ್ದು, ಎಕ್ಸೋ ಇದರ ಜಾಸ್ತಿ ಐಟಮ್ಗಳನ್ನ ತಗೋತಿರ್ತೀರಲ್ಲ, ಅವಾಗ ನೀವು ಏನು ಕೌಂಟ್ ಮಾಡಲ್ಲ. ಸೊ ಅವರು ಪಟ ಅಂತ ಬಿಲ್ ಆಗ್ತಾ ಇರ್ತಾರೆ. ಅವಾಗ ಒಂದು ಹೆಚ್ಚು ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ ನಮಗಂತೂ ಜಾಸ್ತಿ ಸರಿಯಾಗಿರುತ್ತೆ, ಅಂದ್ರೆ ಎಕ್ಸ್ಟ್ರಾ ಬಿಲ್ ಆಗಿರುತ್ತೆ. ಆವಾಗಲೇ ಅಲ್ಲೇ ನೋಡ್ಕೊಂಡು ಸ್ವಲ್ಪ ನೀಟಾಗಿ ತಗೊಂಡ್ ಬನ್ನಿ. ಹತ್ತಿದ್ರೆ 12 ಹಾಕ್ತಾರೆ, ಅಥವಾ ಈ ತರ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹುಷಾರಾಗಿ ನೋಡಿ ತಗೊಬನ್ನಿ. ಈ ತರ ಬೆಲ್ಲ ನಮ್ಮ ಮನೆಗೆ ಜಾಸ್ತಿ ಬಳಸಲ್ಲ. ಡೈಲಿ ನಾವು ಸರಿ ಕಾಸಕ್ಕೆ ನಮ್ಮಮ್ಮ ಒಂಚೂರು ಬೆಲ್ಲ ಬಳಸುತ್ತೆ ಅನ್ಸುತ್ತೆ. ಅದಕ್ಕೆ ಬೆಲ್ಲ ಅದು ಏನ್ ಚೆನ್ನಾಗಿದೆ ನೋಡಿ, ಬೆಲ್ಲ ಸರಿ ಅಲ್ಲ? ಆಕ್ಚುಲಿ ಈ ಬೆಲ್ಲದಾಗ ಸಕ್ಕರೆ ಮಿಕ್ಸ್ ಇರುತ್ತೆ. ಅದಕ್ಕೆ ಕರೆ ಬೆಲ್ಲನೇ ಕಲ್ತ್ರೆ ಸ್ವಲ್ಪ ಡಾರ್ಕ್ ಇರೋ ಮಿಕ್ಸ್. ಈಗ ಕಡಲೆಬೇಳೆ ನಮ್ಮ ಮನೆಯಲ್ಲಿ ಬೇಳೆಕಾಳನ್ನೇನು ನಾವು ತಗೊಳಲ್ಲ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಬೇಳೆಕಾಳು ಬೆಳೆದಿರ್ತೀವಿ, ಅವೇ ಬೇಳೆ ಇರ್ತವೆ. ಈ ತರ ಕಡಲೆಬೇಳೆ ಒಗ್ಗರಣೆ, ಕಡಲೆಬೇಳೆನೂ ನಾವು ಮನೇಲೆ ಮಾಡಿಸಿರ್ತೀವಿ. ಕಡಲೆ ತಗೊಂಡು ಕಡಲೆಬೇಳೆ, ಕಡಲೆ ಹಿಟ್ಟು ಎಲ್ಲಾನು ರೆಡಿ ಮಾಡಿಸ್ಕೊಂತೀವಿ. ಬಟ್ ಆದ್ರೆ ಈಗ ಕಡಲೆ ಇಲ್ಲ, ಕಡಲೆ ಹಿಟ್ಟು ಖಾಲಿಯಾಗಿದೆ, ಕಡಲೆಬೇಳೆ ಖಾಲಿಯಾಗಿದೆ, ಎಲ್ಲನೂ ಖಾಲಿಯಾಗಿದೆ. ಹಾಗಾಗಿ ಕಡಲೆ ಇಷ್ಟು ಒಂದ್ ಸ್ವಲ್ಪ ಕಡಲೆ ಬೇಳೆ ಇದು ಒಗ್ಗರಣೆಗೆ ಇದಕ್ಕೆ ಹಾಕ್ತಾರಲ್ಲ ಆ ಥರಕ್ಕೆ. ಯಾಕೆ ಈ ಸರಿ ಇದು ವೈಟ್ ಲೇಬಲ್ ಇಲ್ಲ? ಅದು 1 kg ಇದು ಶುಗರ್. ಇದು ಎಷ್ಟು kg? 5 kgನೇ. 5 kg ಶುಗರ್. ಆಲ್ಮೋಸ್ಟ್ ವೈಟ್ ಲೇಬಲ್ ಇದೆ. ಆಲ್ಮೋಸ್ಟ್ ಏನು ಇಲ್ಲಿ ತನಕ ವೈಟ್ ಲೇಬಲ್ ತರ್ತಾ ಇದ್ದಿದ್ದು, ನಾವು ಇದನ್ನ ತರ್ತಾ ಇರಲಿಲ್ಲ. ಬಟ್ ಈ ಸರಿ ವೈಟ್ ಲೇಬಲ್ ಅಲ್ಲಿ ಬರೀ 1 kg ಪ್ಯಾಕು ಅದು ಇದು ಇರ್ತದೆ. ಹಾಗಾಗಿ 5 kg ಇದು ಯಾವುದು ಬೇರೆ ಜೀವನ ಅನ್ನೋದು ಯಾವ್ದು ಸಮಥಿಂಗ್ ಯಾವ್ದು ಐತೆ.
ವೈಟ್ ಲೇಬಲ್ ತುಂಬಾನೇ ಚೆನ್ನಾಗಿರುತ್ತೆ, ಪೌಡರ್ ಜಾಸ್ತಿ ಇರಲ್ಲ, ಚೆನ್ನಾಗಿರುತ್ತೆ ವೈಟ್ ಲೇಬಲ್ ಮಾತ್ರ ಶುಗರು. ಸೊ ಆಶೀರ್ವಾದ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ಎಲ್ರಿಗೂ ನಿಮಗೂ ಇದೇ ಇಷ್ಟ ಆಗುತ್ತೇನೋ ಆಶೀರ್ವಾದ ಅಂತ. ಸೊ ಕೋಲಂ ರೈಸ್, ಜೀರಾ ರೈಸ್ ಅಂದ್ರೆ ಬುಲೆಟ್ ಜೀರಾ. ಸೊ ಅದನ್ನೇ ಯಾವಾಗ್ಲೂ ನಾವು ತರೋದು. ಸೊ ಅದೊಂದು ಪ್ಯಾಕೆಟ್ ಇಷ್ಟ ಆಗಿತ್ತು. ನಮ್ಮ ಗ್ರಾಸರಿ ಏನ್ ಗೊತ್ತಾ, ಈ ರೇಷನ್ಗಳನ್ನೆಲ್ಲ ಎಲ್ಲಿ ಅಡಾಪ್ಟ್ ಮಾಡ್ತೀವಿ ಅಂದ್ರೆ, ನಾವು ಹೊಸದಾಗಿ ಒಂದು ಐಡಿಯಾನ ಮಾಡ್ಕೊಂಡಿದೀವಿ. ನಮ್ಮನೇಲಿ ಹೊಸ ಫ್ರಿಡ್ಜ್ ಬಂದಿದೆಯಲ್ಲ, ಹಳೆ ಫ್ರಿಡ್ಜಿಗೆ ಏನು ಕೆಲಸ ಇಲ್ಲ. ಸೊ ಇದನ್ನ ನಾವು ಸ್ಟೋರೇಜ್ ಬಾಕ್ಸ್ ಆಗಿ ಯೂಸ್ ಮಾಡ್ಕೊಳ್ತಾ ಇದೀವಿ. ತಂದಿರೋ ರೇಷನ್ಗಳೆಲ್ಲಾನು ಅದರಲ್ಲಿ ಕಾಳು ಹಿಟ್ಟು ಎಲ್ಲ ಅಂದ್ರೆ ರೇಷನ್ಗಳೆಲ್ಲಾನು ಇದ್ರಲ್ಲಿ ಜೋಡಿಸ್ಕೊಂಡ್ಬಿಡೋಣ, ಆರಾಮಾಗಿ ಸ್ಟೋರೇಜ್ ಬಾಕ್ಸ್ ತರ ಆಗತ್ತೆ ಯೂಸ್ ಮಾಡ್ಕೊಳ್ಳೋಣ ಅಂತ. ಸೊ ಈ ಒಂದು ಐಡಿಯಾ ಮಾಡ್ಕೊಂಡು ಇದನ್ನೆಲ್ಲ ನಮ್ಮಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ ಈಗ. ಈ ಒಂದು ರೇಷನ್ಗಳನ್ನ ಅದರೊಳಗೆ ಡಂಪ್ ಮಾಡಿ ನೀಟಾಗಿ ಕ್ಲೋಸ್ ಮಾಡಿ ಇಡೋದು. ಇಲ್ಲಾಂದ್ರೆ ಈ ರೇಷನ್ಗಳನ್ನ ಅಲ್ಲಿ ಇಲ್ಲಿ ಇಟ್ಕೊಂಡು ಇದನ್ನ ಮಾಡ್ತೀನ, ಅದು ಕೂಡ ವೇಸ್ಟ್ ಅಲ್ವಾ. ಈಗ ಹೊಸದಿದೆ ವರ್ಕ್ ಆಗೋದು, ಸೊ ಹಾಗಾಗಿ ಇದು ವೇಸ್ಟ್ ಅಲ್ವಾ. ಹಾಗಾಗಿ ಅದನ್ನ ಸ್ಟೋರೇಜ್ ಬಾಕ್ಸ್ ತರ ಮಾಡ್ಕೊಂಡು ಸಮ್ ಸ್ಟೋರೇಜ್ ಬಾಕ್ಸ್. ಹೆಂಗೆ ನೀವು ಯಾರೆಲ್ಲ ನಿಮ್ಮ ಮನೆಗಳಲ್ಲಿ ಈ ತರ ಜಾಸ್ತಿ ಅಂದ್ರೆ ಹೋಗಿರೋಷ್ಟು ನಾನು ಆಲ್ಮೋಸ್ಟ್ ನೋಡಿದೀನಿ, ನನ್ನ ಫ್ರೆಂಡ್ ಮನೇಲೂ ಒಂದ್ ಮನೇಲಿ ನೋಡಿದೀನಿ. ಈ ತರ ಹಾಳಾಗಿರೋ ಫ್ರಿಡ್ಜ್ ಅಲ್ಲಿ ಅವರು ಎಲ್ಲಾನು ಸ್ಟೋರ್ ಮಾಡಿ ಮಾಡಿರೋದು ನೋಡಿದೀನಿ. ಸೊ ಅಂದ್ರೆ ನಮ್ಮ ಮನೇಲಿ ಯಾವತ್ತೂ ಇಟ್ಕೊಂಡಿಲ್ಲ. ಈ ಒಂದು ಸ್ಟೋರೇಜ್ ಬಾಕ್ಸ್ ನ ರೆಡಿ ಮಾಡ್ತಾ ಇದ್ದೀವಿ ಇಷ್ಟೇ. ನಿಮ್ಮ ಮನೇಲಿ ಯಾರ ಮನೇಲಿ ಈ ತರದ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿ ಹಳೆ ಫ್ರಿಡ್ಜ್ ಗಳನ್ನ ಈ ತರ ಸ್ಟೋರೇಜ್ ಬಾಕ್ಸ್ ಮಾಡ್ಕೊಂಡಿದ್ದೀರಾ ಕಮೆಂಟ್ ಮಾಡಿ, ಅಥವಾ ನಿಮ್ಮ ಮನೇಲಿ ಇದ್ರೆ ಕಮೆಂಟ್ ಮಾಡಿ. ಇದನ್ನ ನಾವು ಅಂಗಡಿಗೆ ಸೇಲ್ ಮಾಡಕ್ಕೆ ಹಾಕ್ಬೇಕು ಅಂತ ಆದ್ರೆ ತುಂಬಾ ಕಡಿಮೆಗೆ ತಗೊಳ್ತಾರೆ, ಅಷ್ಟು ಕಡಿಮೆಗೆ ಬರುತ್ತೆ ಅಂದ್ಬಿಟ್ಟು. ಸೊ ಮನೇಲಿ ಸ್ಟೋರೇಜ್ ಬಾಕ್ಸ್ ಆದ್ರೂ ಯೂಸ್ ಆಗುತ್ತಲ್ಲ ಅಂತ ಈ ಒಂದು ಪ್ಲಾನ್ ಅಲ್ಲಿ ಈ ಒಂದು ಐಡಿಯಾನ ಮಾಡ್ಕೊಂಡಿದ್ವಿ. ನೀವು ನಿಮ್ಮ ಮನೇಲಿ ಈ ತರ ಏನಾರ ಹಳೇದಿದ್ರೆ ತುಂಬಾ ಕಡಿಮೆಗೆ ಹಾಕೋಬಾರ್ದು, ಈ ತರ ಯೂಸ್ ಮಾಡ್ಕೊಳ್ಳಿ. ಇಷ್ಟ ಮಾಡಿ ನನಗೆ ಇಷ್ಟ ಇದು ನಂದು ಅಲ್ಲಾನು. ಸೊ ಈಗ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ಅವಳು ಸ್ವಲ್ಪ ಇವತ್ತು ಡಿಪ್ರೆಸ್ಡ್ ಏನಲ್ಲ, ಸ್ವಲ್ಪ ಅವ್ರ ಮನೇಲಿ ಬೈಸ್ಕೊಂಡು ಚೆನ್ನಾಗಿ ಫುಡ್ ಹಾಕಂತವಳೆ. ಯೂಟ್ಯೂಬ್ ಅಲ್ಲಿ ಎಕ್ಸ್ಕ್ಲೂಸಿವ್ ನ್ಯೂಸ್ ಅಂದ್ರೆ, ಈಗ ಅವಳು ಅವರಪ್ಪ ಅಂತ ಚೆನ್ನಾಗಿ ಬೇಯಿಸ್ಕೊಂಡು ಈಗ ಏನ್ ಮಾಡ್ತಾ ಇದ್ದಾಳೆ, ಫ್ರೆಂಚ್ ಫ್ರೈಸ್ ಮಾಡ್ತಾ ಇದ್ದಾಳೆ, ಬಟಾಟೋ ಫ್ರೈಸ್ ಮಾಡ್ತಾ ಇದ್ದಾಳೆ. ಈಗ ಬಟಾಟೋ ಫ್ರೈಸ್ ನ ಚೆನ್ನಾಗಿ ಕೊಡಲ್ಲ, ಮೊದ್ಲೇ ಈಗ ಕೊಡ್ತಾಳೆ. ವಿಡಿಯೋ ಹಿಡಿದ್ಮೇಲೆ ನಮ್ ನಿಶ್ಚಿತನ ಹತ್ರ ಬೆಗ್ ಮಾಡ್ತಾ ಇದ್ದಾಳೆ. ಕೈ ಗೊತ್ತಾ, ನಮ್ಮ ಮನೇಲಿ ಮಾಡಕ್ ಯಾರಿಗೂ ಆಗಲ್ಲ, ಯಾರನ್ನ ಮಾಡಿದ್ರೆ ಎಲ್ಲ ರೆಡಿ ಇರ್ತಾರೆ. ಮಾಡ್ಬೇಕು ಅಂದ್ರೆ ಆಗಲ್ಲ. ಮಾಡ್ಕೊಡು ಮಮ್ಮಿ. ಇವಳು ತುಂಬಾ ದಿನಗಳಾಯ್ತು ಇವಳನ್ನ ನೋಡಿ ಅಲ್ವಾ, 3 months ಆಯ್ತು. ಈಗ ಸ್ವಲ್ಪ ಎಕ್ಸ್ಟ್ರಾ ಓವರ್ ಆಗಿ ಮಾತಾಡ್ತಾಳೆ, ಅಡ್ಜಸ್ಟ್ ಮಾಡ್ಕೊಂಡು ಓವರ್ ಆಕ್ಟಿಂಗ್ ಆಡ್ತಾಳೆ. ಇದೆಲ್ಲ ಕಟ್ಟು ಅಕ್ಕ ನಮ್ಮೋಳಾದರೂ ಅಲ್ಲ ನಮ್ಮೋಳಲ್ಲ, ನೀನಿಂದ ಜಗಳನ ನೋಡ್ಬೇಕಾಗಿತ್ತು ಅಂತಂದೆ. ತಾಯಿ ಆಡ ಮಾತಾಡಿದ್ದು. ಅವರಪ್ಪ ಬೈದಿರೋದಕ್ಕೆ ಅವಳು ನಾವೆಲ್ಲರೂ ಅಂದರೆ ನಾನು ನಕ್ಕಿಲ್ಲ, ಅವಳೆಲ್ಲ ನಕ್ಕಿದ್ದಾಳೆ. ಹಂಗಾಗಿ ಅವಳಿಗೆ ಸಿಟ್ಟು ಬಂದು ಅವಳು ಕೊಡ್ತಾ ಇಲ್ಲ. ದಿ ನೆಕ್ಸ್ಟ್ ಡೇ ರೀಲ್ಸ್ಗಳು ಮಾಡೋಣ ಅಂತ ರೀಲ್ಸ್ಗಳು ಮಾಡಿ, ಸೊ ಅದೆಲ್ಲ ಆದಮೇಲೆ ಸೊ ಒಂದೊಳ್ಳೆ ಊಟ ಮಾಡೋಕ್ಕೆ ಹೋಗೋಣ ಅಥವಾ ಏನಾದರೂ ತಿಂದ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಸೊ ನಾನು ನಮ್ಮ ರೀಲ್ಸ್ ಪಾರ್ಟ್ನರ್ಸು, ನಮ್ಮ ರಾಜಿ ಅವ್ರ ಹಸ್ಬೆಂಡ್ ಎಲ್ಲರೂ ಹೋಗ್ತಾಯಿದ್ದೀವಿ. ಅವರೇ ಕರ್ಕೊಂಡು ಹೋಗ್ತಾ ಇರೋದು ಆ್ಯಕ್ಚುಲಿ, ಏನಾದರೂ ತಿಂದ್ಕೊಂಡು ಬರೋಣ ಅಂತ. ಬಟ್ ಸ್ನ್ಯಾಕ್ಸ್ ಅಂದ್ಕೊಂಡು ಹೋದ್ವಿ ನಾವು, ಬಟ್ ಇಲ್ಲಿ ಹೋದರೆ ಹೋಟ್ಲಿಗೆ ಹೋದ್ವಿ. ಫೈನಲ್ ಆಗಿ ರೋಟಿ, ಇವತ್ತಿನ ದಿನ ನಾವು ನಾನ್ ವೆಜ್ ತಿಂತಾ ಇರಲಿಲ್ಲ. ಸೊ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿಂತಾಯಿದ್ರು, ನಾವೇನು ನಾನ್ ವೆಜ್ ತಿಂತಾ ಇರಲಿಲ್ಲ. ಹಾಗಾಗಿ ರೋಟಿ ಕರಿ, ಫ್ರೈಡ್ ರೈಸ್ ಈ ಥರದನ್ನ ತಿಂತಾಯಿದ್ವಿ. ಸೊ ಈಗ ಇಷ್ಟೊತ್ತಲ್ಲಿ ಡಾಬಾ ಅಂದರೆ ಆಲ್ಮೋಸ್ಟ್ ನೈಟ್ ಆಗಿತ್ತು. ನೈಟ್ ಹೆಂಗಿದ್ರು ಮನೆಯಲ್ಲಿ ಊಟ ಮಾಡಬಾರ್ದು, ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಆರಾಮಾಗಿ ಟೈಮ್
ಅಂತ ಅಂದ್ಕೊಂಡು ಒಳ್ಳೆ ಊಟ ಮಾಡಿಕೊಂಡು ಈಗ ಬೀಡ ತಿನ್ನಬೇಕು. ನಾವೆಲ್ಲರೂ ಒಟ್ಟಿಗಿದ್ರೆ ಅಂತೂ ಎಕ್ಸ್ಪೆಷಲಿ ತಿನ್ನೋಕ್ಕೆ ಈ ಥರದ್ದೆಲ್ಲನೂ ಎಲ್ರದ್ದು ಒಂದೇ ಥರ ನೇಚರ್ ಆಯಿತಾ. ನಮ್ದೆಲ್ರದ್ದು ಈ ಥರ ಬೀಡ ತಿನ್ನೋದಾಗಿರ್ಬೋದು, ಎಲ್ಲನೂ ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ನೋ ಆಸೆ ಇರ್ಬೋದು, ಎಲ್ಲನೂ ಒಂದೇ ಥರ. ಸೊ ಹಾಗಾಗಿ ಎಲ್ಲರೂ ಒಂದು ಒಳ್ಳೆ ವೈಬ್ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಬೀಡ ಎಲ್ಲ ಇಷ್ಟಪಡ್ತೀವಿ. ಹಾಗಾಗಿ ಊಟ ಎಲ್ಲ ಮಾಡಿದ್ವಿ. ಊಟ ಎಲ್ಲ ಮಾಡಿದ್ಮೇಲೆ ಬೀಡ ಹಾಕ್ಕೊಳ್ಳೋಣ ಅಂತ ನಾವು ಆಲ್ಮೋಸ್ಟ್ ಯಾವಾಗಲೂ ಅಷ್ಟೇ ಅವ್ರೂರಿಗೆ ಹೋದರೆ, ಅವ್ರು ನಮ್ಮೂರಿಗೆ ಬಂದರೆ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡ್ರೆ ಹಾಗೆ, ಅಥವಾ ಅವ್ರ ಮನೆಗೆ ಬೆಂಗ್ಳೂರಿಗೆ ಹೋದರೆ ಎಲ್ಲನೂ ಯಾವಾಗಲೂ ಹಾಗೇ ಬೀಡ ಅದೆಲ್ಲನೂ ಯಾವಾಗಲೂ ಒಳ್ಳೆ ಊಟ ಮಾಡೋದಾದ್ಮೇಲೆ ಬೀಡ ತಿಂತೀವಿ. ಈ ಥರದ್ದೆಲ್ಲ ಒಂದಷ್ಟು ಅಭ್ಯಾಸಗಳು. ಸೊ ಅಲ್ಲಿಂದ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದ್ವಿ. ಇಲ್ಲೇನೋ ಅಂದರೆ ಹೊಸ್ದಾಗಿ ಓಪನ್ ಆಗಿತ್ತು, ನೋಡೋಣ ಅಂತ ಬಂದ್ವಿ. ಇಲ್ಲಿ ಒಂದಷ್ಟು ಆಫರ್ಗಳು ನಡೀತಾ ಇತ್ತಂತೆ. ಸೊ ಜಸ್ಟ್ ನಾವು ಅದಕ್ಕೆ ಒಂದು ದಿನ ಮಿಸ್ ಆದ್ವಿ, ಒಂದು ದಿನ ಲೇಟಾಗಿ ಹೋದ್ವಿ, ಆ ಆಫರ್ ಮಿಸ್ ಆಯಿತು. ಬೇರೆ ಹಾಲು ಮೊಸರಿಗೆ ಆಫರ್ ಇಟ್ಟಿದ್ದಾರಂತೆ. ಸೊ ಅದೇನು ಇಟ್ಟಿದ್ದಾರೆ ಅಂತ ಅವ್ರ ಹತ್ರನೇ ಕೇಳ್ತೀನಿ. ಸೊ ಲಾಸ್ಟ್ ತನಕ ನೋಡಿ ವಿಡಿಯೋನ. ಸೊ ಈಗ ಅದಾದಮೇಲೆ ಇಲ್ಲಿ ಒಂದಷ್ಟು ಅಂದರೆ 100 ರೂಪೀಸ್ ತೊಗೊಂಡ್ರೆ 50 ರೂಪೀಸ್ಗೆಲ್ಲನೂ ಫ್ರೀ ಕೊಡ್ತಾಯಿದ್ರಂತೆ. ಸೊ ಈ ಒಂದು ಹೊಸ ಪಾರ್ಲರ್ ಆಗಿದೆ, ಇದು ಧರ್ಮಪುರದಲ್ಲಿ ಲೊಕೇಟ್ ಆಗಿರೋವಂಥದ್ದು. ಸೊ ಸುತ್ತಮುತ್ತಲರು ನಮ್ಮ ಊರ ಹತ್ರ ಧರ್ಮಪುರದಲ್ಲಿ ನೋಡಿ ಡ್ಯಾನ್ಸ್ ಕ್ಲಾಸ್ ಇದೆ, ಹಾಗೆ ಒಂದು ಆಪೋಸಿಟ್ ಗೌರ್ಮೆಂಟ್ ಸ್ಕೂಲ್ ಇದೆ, ಅದರ ಆಪೋಸಿಟೇ ಇದು ಓಪನ್ ಆಗಿದೆ. ಸೊ ಇದನ್ನ ಯಾರಿಗಾದ್ರೂ ಅಂದರೆ ನಮ್ಮ ಸುತ್ತಮುತ್ತ ಯಾರಾದರೂ ನೋಡಿದ್ರೆ ಈ ಒಂದು ನಿಮಗೂ ಕೂಡ ಇನ್ನೂ ಹಾಲು ಮೊಸರಿನ ಮೇಲೆ ಆಫರ್ ನಡೀತಾ ಇದ್ದರೆ ನಿಮಗೂ ಕೂಡ ಯೂಸ್ ಆಗುತ್ತೆ. ಸೊ ನೀವು ಕೂಡ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ವಿಸಿಟ್ ಮಾಡಿ, ಹಾಲು ಮೊಸರು ಮೇಲೆ ಆಫರ್ಗಳನ್ನ ಬಿಟ್ಟಿರ್ತಾರೆ. ಸೊ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ಹಾಲಿಂದು ಮೊಸರಿಂದು ಎಷ್ಟು ದಿನ ಇರುತ್ತೆ? ಅದು 10 days ಇರುತ್ತೆ. 10 ನಾಳೆಯಿಂದನಾ? 20 ಇಂದ ಸ್ಟಾರ್ಟ್ ಆಗುತ್ತೆ. 10% ಡಿಸ್ಕೌಂಟ್. 10% ಯಾವುದಾದ್ರೂ ತಗೊಳ್ಳಿ.